ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ News18 ಡಿಜಿಟಲ್. ನಾನು ವೀಣಾ ಜಯಶಂಕರ. ಇತ್ತೀಚೆಗೆ ಬಂಡೀಪುರ ಅಭಯಾರಣ್ಯದ ಸುತ್ತಮುತ್ತಲೂ ಇರುವಂತಹ ಗ್ರಾಮದ ಜನ ಹೆದರುಕೊಂಡು ಜೀವನ ನಡೆಸುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಬಹಳ ಆತಂಕಕ್ಕೊಳಗಾಗಿದ್ರು. ಅದಕ್ಕೆ ಮೂಲ ಕಾರಣ ಹುಲಿ ದಾಳಿ. ಹೆಚ್ಚಾಗ್ತಿರುವಂತಹ ಹುಲಿ ದಾಳಿಯಿಂದ ಸಾಕಷ್ಟು ಜನ ರೈತರು ಸಾವನ್ನಪ್ಪಿದ್ರು, ಜಮೀನಿನಲ್ಲಿ ಕೆಲಸ ಮಾಡೋರು ಸಾವನ್ನಪ್ಪಿದ್ರು. ಹುಲಿ ಸಾಕಷ್ಟು ದನಕರುಗಳನ್ನು ಕೂಡ ಬಲಿ ತಗೊಂಡಿತ್ತು. ಹೀಗಾಗಿನೇ ಅರಣ್ಯ ಇಲಾಖೆ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡ್ತಾ ಇದೆ, ಹೊಸ ತಂತ್ರವನ್ನ ರೂಪಿಸ್ತಿದೆ. ಅದೇ ಮುಖವಾಡ ತಂತ್ರ. ಅದೇನಂದ್ರೆ ಮನುಷ್ಯನ ಮುಖದ ತರ ಕಾಣುವಂತ ಮುಖವಾಡಗಳನ್ನ ತಯಾರು ಮಾಡಿ ಅದನ್ನ ರೈತರಿಗೆ, ಜಮೀನಿನಲ್ಲಿ ಕೆಲಸ ಮಾಡೋರಿಗೆ ವಿತರಣೆ ಮಾಡೋದು. ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಹುಲಿ ಟೆರಿಟೋರಿಗಳಲ್ಲಿ ಹೆಚ್ಚಾಗಿ ಎಕ್ಸ್ಪೋಸ್ ಆಗುವಂತ ಜನರಿಗೆ, ಅಲ್ಲಿ ಕೆಲಸ ಮಾಡುವಂತ ಜನರಿಗೆ, ದನ ಮೇಯಿಸೋರಿಗೆ ಇದನ್ನ ವಿತರಣೆ ಮಾಡಿ ಆ ಜನ ಇದನ್ನ ಧರಿಸುವಂತೆ ಮಾಡಬೇಕು. ಆಗ ಹುಲಿಯಿಂದ ಬಚಾವ್ ಆಗಬಹುದು ಅನ್ನೋದು ಅರಣ್ಯ ಇಲಾಖೆಯ ಅಭಿಪ್ರಾಯ. ಹೇಗೆ ಅಂತೀರಾ? ಹುಲಿಯ ತಜ್ಞರ ಪ್ರಕಾರ, ಅಂದ್ರೆ ಹುಲಿ ಬಗ್ಗೆ ಹೆಚ್ಚಾಗಿ ಸ್ಟಡಿ ಮಾಡಿರುವಂತಹ ತಜ್ಞರ ಪ್ರಕಾರ, ಹುಲಿ ಯಾವತ್ತೂ ಹಿಂಬದಿಯಿಂದ ದಾಳಿ ಮಾಡುತ್ತೆ, ಮುಂದೆಯಿಂದ ದಾಳಿ ಮಾಡೋದಿಲ್ವಂತೆ. ಹೀಗಾಗಿನೇ ಈ ಮುಖವಾಡಗಳನ್ನ ತಲೆಯ ಹಿಂಬದಿಗೆ ಧರಿಸೋದ್ರಿಂದ ಇನ್ ಕೇಸ್ ಹುಲಿ ದಾಳಿ ಮಾಡಿದ್ರು ಕೂಡ, ಹುಲಿ ಅಟ್ಯಾಕ್ ಮಾಡಿದಾಗ ಹುಲಿ ಏನ್ ಅನ್ಕೊಳ್ಳುತ್ತೆ, ಇದು ಮನುಷ್ಯನ ಮುಖ ಅಂತ ತಿಳ್ಕೊಂಡು ವಾಪಸ್ ಹೋಗುವ ಚಾನ್ಸಸ್ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದಕ್ಕೆ ಕಾರಣ ಹುಲಿ ಯಾವತ್ತಿಗೂ ಹಿಂಬದಿಯಿಂದ ದಾಳಿ ಮಾಡುವ ಪ್ರಕ್ರಿಯೆಯನ್ನ ಬಳಸ್ಕೊಂಡು ಬಂದಿರುವಂಥದ್ದು. ಹೀಗಾಗಿನೇ ಅರಣ್ಯ ಇಲಾಖೆ ಇಂಥ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇದು ಮೊದಲ ಬಾರಿಯಲ್ಲ, ಪಶ್ಚಿಮ ಬಂಗಾಳದ ಸುಂದರ್ಬನ್ ಕಾಡಿನಲ್ಲೂ ಈ ರೀತಿಯಾದಂಥ ಪ್ರಯೋಗ ನಡೆದಿತ್ತು. ಇದು ಸಕ್ಸಸ್ಫುಲ್ ಕೂಡ ಆಗಿತ್ತಂತೆ. ಸುಂದರ್ಬನ್ ಕಾಡಿನ ಪ್ರದೇಶಗಳಲ್ಲಿ ಅಲ್ಲಲ್ಲಿ ದ್ವೀಪಗಳ ರೀತಿ ಸಣ್ಣ ಪುಟ್ಟ ಗ್ರಾಮಗಳಿದೆ. ಅಲ್ಲಿನ ಸಾಕಷ್ಟು ಜನ ಅಲ್ಲಿ ಕಾಡುಗಳಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿನೇ ಅಲ್ಲಿ ಈ ಪ್ರಯೋಗವನ್ನ ಮಾಡಲಾಗಿತ್ತು. ಅಲ್ಲಿನ ಜನ ಈಗಲೂ ಕೂಡ ಹಿಂಬದಿಯಲ್ಲಿ ಮಾಸ್ಕ್ ಧರಿಸ್ಕೊಂಡೇ ಕಾಡಿಗೆ ಪ್ರವೇಶ ಮಾಡೋದಂತೆ. ಹೀಗಾಗಿ ಅಲ್ಲಿನ ಹುಲಿ ದಾಳಿಯಿಂದ ಬಚಾವ್ ಆಗಿದ್ರು. ಅದಕ್ಕಾಗಿನೇ ಈಗ ಸರ್ಕಾರ, ಅರಣ್ಯ ಇಲಾಖೆ ಈ ರೀತಿಯಾದಂತ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇನ್ನು ಹುಲಿ ದಾಳಿ ಹೆಚ್ಚಾದ ಮೇಲೆ ಸಫಾರಿಯನ್ನ ಕ್ಯಾನ್ಸಲ್ ಮಾಡಲಾಗಿತ್ತು ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯ ಪ್ರದೇಶಗಳಲ್ಲಿ. ಹೀಗಾಗಿ ಸಫಾರಿಯಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ರು ಆ ಸಿಬ್ಬಂದಿಗಳು ಮತ್ತು ಡ್ರೈವರ್ಗಳು, ಗೈಡ್ಗಳು, ನ್ಯಾಚುರಲಿಸ್ಟ್ಗಳು ಯಾರ್ಯಾರೆಲ್ಲ ಇದ್ರು ಅವರೆಲ್ಲರನ್ನು ಈಗ ಈ ಕೆಲಸಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಒಟ್ಟು 70 ಜನರಷ್ಟು ಸಿಬ್ಬಂದಿಗಳನ್ನ ಈಗ ಮುಖವಾಡ ವಿತರಿಸುವ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 5,000 ಮುಖವಾಡಗಳನ್ನ ತಯಾರಿ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಇದನ್ನ ವಿತರಣೆ ಮಾಡೋಕ್ಕೂ ಕೂಡ ಜಾರಿ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಇದರಿಂದ ಜನ ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಪ್ರಭಾಕರನ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದೇನಂದ್ರೆ ಸಫಾರಿ ಕಾರ್ಯದಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಹಳ್ಳಿಗೆ ಕಳಿಸಿ ಮಾಸ್ಕ್ ಗಳನ್ನ ವಿತರಣೆ ಮಾಡಿಸಿ ಅವರ ಮೂಲಕ ಜನರಿಗೆ ಅರಿವನ್ನ ಮೂಡಿಸುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಹುಲಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯ ಆಗ್ತಾ ಇದೆ. ಯಾವಾಗ ಹುಲಿ ಅಥವಾ ಕಾಡು ಪ್ರಾಣಿಗಳು ನಾಡಿಗೆ ಎಂಟ್ರಿ ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೋ ಆಗ ಜನ ಎಚ್ಚೆತ್ಕೊಳ್ಬೇಕು. ಕಾಡುಗಳಿಗೆ ಹೆಚ್ಚಾಗಿ ಹೋಗಬಾರ್ದು, ಅಂತ ಸಂದರ್ಭಗಳಲ್ಲಿ ಮನೆಯಲ್ಲಿ ಅಥವಾ ಮನೆ ಸುತ್ತಮುತ್ತಲೇ ಇರಬೇಕು ಅನ್ನುವಂತ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಜೊತೆಗೆ ಸಿಬ್ಬಂದಿ ವಿತರಿಸುವಂತಹ ಮಾಸ್ಕ್ ಗಳನ್ನ ಆಗಾಗ ಧರಿಸ್ಕೊಳ್ತಾ ಇರಬೇಕು. ಯಾವಾಗೆಲ್ಲ ಹೊರಗಡೆ ಬರ್ತಾರೋ, ಅಂದ್ರೆ ಕಾಡಿನ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾರೋ ಜನ, ಆಗೆಲ್ಲ ಈ ಮಾಸ್ಕ್ ಗಳನ್ನ ಧರಿಸ್ಕೊಳ್ಬೇಕು ಅನ್ನುವಂತ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಇದು ಹುಲಿ ದಾಳಿಯಿಂದ ಬಚಾವ್ ಆಗೋಕೆ ಹೆಲ್ಪ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.